ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ವಿಘ್ನ ಕ್ರಿಯೇಷನ್. ನಾನಿವತ್ತೊಂದು ಟ್ಯಾಟಿಂಗ್ ಡಿಸೈನ್ ತೋರಿಸ್ತಾ ಇದ್ದೀನಿ. ರಿಕ್ವೆಸ್ಟೆಡ್ ವಿಡಿಯೋ. ಒಂದು ಸ್ವಲ್ಪ ವಿಡಿಯೋ ಸ್ಲೋ ಮಾಡಿ ತೋರಿಸ್ತಾ ಇದ್ದೀನಿ, ಅರ್ಥ ಆಗಲಿ ಅಂತ. ಸೊ ನೋಡಿ, 6 ಎಳೆ ದಾರ ತೊಗೊಂಡು ಬಟ್ಟೆಗೆ ಒಮ್ಮೆ ಸಿಂಗಲ್ ಕ್ರೋಶೆ ಮಾಡಿಕೊಂಡು 5 ಚೈನ್ ಹಾಕ್ಕೊಂಡಿದ್ದೀನಿ. 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ತುಂಬ ಸ್ಲೋ ಮಾಡಿ ತೋರಿಸಿದ್ದೀನಿ ವಿಡಿಯೋ. ದಾರ ಮೇಲೆ ಮಾಡಿಕೊಂಡು ಒಂದು ಮೀಡಿಯಮ್ ಸೈಜ್ ಬೀಡು, ತುಂಬ ಸ್ಮಾಲ್ ಬೀಡ್ ಬೇಡ, ಮೀಡಿಯಮ್ ಸೈಜ್ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್, ಬಟ್ಟೆಗೆ ಲಾಕು. ಈಗ 4 ಚೈನ್ ಹಾಕ್ಕೊಳ್ಳಿ. 4 ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೊಳ್ಳಿ. ಬೀಡ್ ಪಕ್ಕ ಸಿಂಗಲ್ ಕ್ರೋಶೆ ಇದೆಯಲ್ಲ, ಸಿಂಗಲ್ ಕ್ರೋಶದೊಳಗಡೆ ಸಿಂಗಲ್ ಕ್ರೋಶೆ ಮಾಡಿ. ಈಗ ಬಟ್ಟೆನ ಟರ್ನ್ ಮಾಡ್ಕೊಳ್ಳಿ. ನೀವು ಟರ್ನ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನಾದರೂ 8 ಚೈನ್ ಹಾಕ್ಕೊಳ್ಳಿ, ಇಲ್ಲ ಟರ್ನ್ ಮಾಡ್ಕೊಂಡಾದರೂ 8 ಚೈನ್ ಹಾಕ್ಕೊಳ್ಳಿ. 8 ಚೈನ್ ಹಾಕ್ಕೊಳ್ಳಿ. 8 ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆ ಮಾಡಿದ್ದೀವಲ್ಲ, ಈಗ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ, ಅಲ್ಲಿಗೆ ಮತ್ತೊಮ್ಮೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತು ಬೀಡಿನ ಭಾಗ ಒಂದು 6 ಎಳೆ ದಾರ ಹೋಗಿರುತ್ತೆ. ಬೀಡ್ ಲಾಕ್ ಮಾಡಿದಾಗ 6 ಎಳೆ ದಾರನ ಸ್ವಲ್ಪ ಮೇಲೆ ಎತ್ಕೊಂಡು ಅದರೊಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಇದು ಸೇಮ್ ಕಲರ್ ದಾರ ಆಗಿರೋದ್ರಿಂದ ನಿಮಗೆ ಕಾಣಿಸಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಮತ್ತು 8 ಚೈನ್ ಹಾಕ್ಕೊಳ್ಳಿ. 8 ಚೈನ್ ಹಾಕ್ಕೊಂಡು 6 ಎಳೆ ದಾರಕ್ಕೆ ಸಿಂಗಲ್ ಕ್ರೋಶೆ ಮಾಡಿದ್ವಲ್ಲ, ಆ ಸಿಂಗಲ್ ಕ್ರೋಶದೊಳಗಡೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ಪಿಗೆ ಇದು ಬೇಸ್ ಲೈನು. ತುಂಬ ಟೈಟಾಗಿ ಹಾಕಿದರೆ ಅದು ದಾರ ಎತ್ಕೊಳ್ಳೋದು ಕಷ್ಟ ಆಗುತ್ತೆ. ಈಗ ಮತ್ತೆ ನೋಡಿ, ಈ ರೀತಿ ಬರುತ್ತೆ ಪೆಟಲ್ಸ್. ಮತ್ತು 6 ಎಳೆ ದಾರದಲ್ಲಿ ಒಮ್ಮೆ ಸಿಂಗಲ್ ಕ್ರೋಶೆ, ಮತ್ತು 8 ಚೈನು, 1 2 3 4 5 6 7 8 ಚೈನ್ ಹಾಕ್ಕೊಂಡು ಏನು ಸಿಂಗಲ್ ಕ್ರೋಶೆ ಮಾಡಿದ್ದೀವೋ 6 ಎಳೆ ದಾರಕ್ಕೆ, ಸಿಂಗಲ್ ಕ್ರೋಶದೊಳಗಡೆ ಮತ್ತೊಮ್ಮೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತು 6 ಎಳೆ ದಾರದಲ್ಲಿ ಮತ್ತೊಮ್ಮೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತು 8 ಚೈನ್ ಹಾಕ್ಕೊಳ್ಳಿ. ಇದು ನೆಕ್ಸ್ಟ್ ಸ್ಟೆಪ್ಪಿಗೆ ಬೇಸ್ ಲೈನು. 8 ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶದೊಳಗಡೆ ಮತ್ತೊಮ್ಮೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈಗ 4 ಪೆಟಲ್ಸು, ಒಂದು ಫ್ಲವರಲ್ಲಿ 4 ಪೆಟಲ್ಸಿಗೆ ಬೇಸ್ ಲೈನು ರೆಡಿಯಾಗುತ್ತೆ. ಈಗ ಇದನ್ನು ಸಿಂಗಲ್ ಕ್ರೋಶೆ ಮಾಡಿದ್ಮೇಲೆ ಈಗ ಅದೇ 6 ಚೈನು ಒಳಗಡೆ ಮತ್ತೊಮ್ಮೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಬಂದಿರುತ್ತೆ. ಪಕ್ಕದಲ್ಲೇ ಮತ್ತೊಮ್ಮೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತು ಬೀಡ್ ಪಕ್ಕ ಬೀಡ್ ಲಾಕ್ ಮಾಡಿರ್ತೀವಲ್ಲ, ಅದ್ರ ಪಕ್ಕ ಮತ್ತೊಮ್ಮೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈಗ ಒಂದು ಫ್ಲವರ್ಗೆ ಬೇಸ್ ಲೈನ್ ರೆಡಿಯಾಗಿದೆ. ಈಗ ನೆಕ್ಸ್ಟು 10 ಚೈನ್ ಹಾಕ್ಕೊಳ್ಳಿ. 2 3 4 5 6 7 8 9
ಟೆನ್ ಚೈನ್ ಹಾಕ್ಕೊಂಡು ನೋಡಿ ಹಿಂಗೆ ಹಿಡ್ದು ನೋಡಿ ಇಟ್ಕೊಂಡು ನೋಡಿದರೆ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಾಕಬೇಡಿ. 1 ಅಥವಾ 2 ಚೈನ್ನಷ್ಟು ಕಡಿಮೆ ಒಳಗೆ ಹಾಕ್ಕೊಳ್ಳಿ. ಹಾಕಿ ಲಾಕ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಲೂಸಾಗಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಮತ್ತೆ ದಾರ ಮೇಲೆ ಮಾಡ್ಕೊಳ್ಳಿ. ಬೀಡ್ ಹಾಕ್ಕೊಳ್ಳಿ. ಬೀಡ್ ಲಾಕ್ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ನಿಮಗೆ ಅದು ಫಸ್ಟ್ ಪೆಟಲಲ್ಲಿ ಅರ್ಥ ಆಗಿಲ್ಲ ಅಂದರೆ ಇದರಲ್ಲೂ ನೋಡಿ ಇನ್ನೊಮ್ಮೆ. ಇಲ್ಲ ಅರ್ಥ ಆಗಿದ್ದರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ. ಮತ್ತು 4 ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡಿ ಬೀಡ್ ಪಕ್ಕ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತು 8 ಚೈನ್. ಹಾಕ್ಕೊಂಡು ಸಿಂಗಲ್ ಕ್ರೋಶೆ ಮಾಡಿದ್ವಲ್ಲ, ಸಿಂಗಲ್ ಕ್ರೋಶದೊಳಗಡೆ ಮತ್ತೊಮ್ಮೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈಗ ಬೀಡ್ ಹಿಂಭಾಗದಲ್ಲಿರೋಂಥ 6 ಎಳೆ ದಾರಕ್ಕೆ ಮತ್ತೊಮ್ಮೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮಾಡಿಕೊಂಡು 8 ಚೈನ್ ಹಾಕ್ಕೊಳ್ಳಿ. ಚೈನ್ ಹಾಕ್ಕೊಂಡು ಆ ಸಿಂಗಲ್ ಕ್ರೋಶ 8 ಚೈನ್ ಹಾಕೋದಕ್ಕಿಂತ ಮುಂಚೆ ಸಿಂಗಲ್ ಕ್ರೋಶ ಮಾಡ್ಕೊಳ್ತೀವಲ್ಲ, ಆ ಸಿಂಗಲ್ ಕ್ರೋಶದೊಳಗಡೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶ, ಮತ್ತು 8 ಚೈನು. ಬೇಸ್ ಲೈನ್ ಕಂಪ್ಲೀಟಾಗಿ ಚೈನು ಸಿಂಗಲ್ ಕ್ರೋಶ, ಚೈನು ಸಿಂಗಲ್ ಕ್ರೋಶ. ಪಕ್ಕದಲ್ಲಿ ಮತ್ತೊಮ್ಮೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಮತ್ತು 8 ಚೈನ್ ಹಾಕ್ಕೊಳ್ಳಿ. ಇದು ಪೆಟಲ್ಸ್ ಬರುತ್ತಲ್ಲ, ಅದಕ್ಕೆ ಬೇಸ್ ಲೈನ್ 8 ಚೈನ್ ಹಾಕ್ಕೊಳ್ತಿದ್ದೀವಲ್ಲ ಅದು. ಇವಾಗ ಸಿಂಗಲ್ ಕ್ರೋಶದೊಳಗಡೆ ಮತ್ತೊಮ್ಮೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಈಗ ನೋಡಿ ಒಂದು ಪೆಟಲ್ಸ್ ರೆಡಿ ಆಯಿತು. ಪಕ್ಕದಲ್ಲಿ ಮತ್ತೊಮ್ಮೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಈಗ ಬಟ್ಟೆಗೆ ಒಮ್ಮೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಬೇಸ್ ಲೈನ್ ಬರುತ್ತೆ. ನಿಮಗೆ ಫಸ್ಟ್ ಡಿಸೈನಲ್ಲಿ ಅರ್ಥ ಆಗಿಲ್ಲ ಅಂದರೆ ಸೆಕೆಂಡ್ ಡಿಸೈನ್ನ ನೋಡಿ, ಇಲ್ಲ ಅಂದರೆ ಸೆಕೆಂಡ್ ಡಿಸೈನ್ನ ಸ್ಕಿಪ್ ಮಾಡಿ. ಈಗ ಮತ್ತೆ 10 ಚೈನ್ ಹಾಕ್ಕೊಳ್ಳಿ. ಇದೇ ರೀತಿ ಕಂಟಿನ್ಯೂ ಆಗಬೇಕು. 10 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಕೊಂಡು ನೋಡಿ, 1 ಅಥವಾ 2 ಚೈನ್ಗೆ ಅಷ್ಟು ಕಡಿಮೆ ಒಳಗೆ ಲಾಕ್ ಮಾಡ್ಕೊಳ್ಳಿ. ಅಂದರೆ ಲೂಸಾಗಿ ಒಂದು ಸ್ವಲ್ಪ ಲಾಕ್ ಮಾಡ್ಕೊಳ್ಳಿ. ನಾನು ತೋರಿಸಿದ್ದೀನಿ ನೋಡಿ ಆ ರೀತಿ. ಈಗ ನಾವು ಫಸ್ಟಿಂದ ಸ್ಟಾರ್ಟ್ ಮಾಡೋದು ಬೇಡ, ಎಂಡಿಂದಲೇ ಸ್ಟಾರ್ಟ್ ಮಾಡಬೇಕು. ಸೊ ಹಂಗಾಗಿ ಉಲ್ಟಾನೇ ನಾವೀಗ ಡಿಸೈನ್ ಮಾಡಬೇಕಾಗಿರೋದು. ಇಷ್ಟು ತನಕ ಮಾಡಿರೋದು ನಾವು ಸೀದಾ ಮಾಡ್ಕೊಬಂದ್ವಿ. ಈಗ ನಾವು ಮಾಡೋದು ಉಲ್ಟಾ ಬಟ್ಟೆ ಇಟ್ಕೊಂಡು, ಅಂದರೆ ಬ್ಯಾಕ್ ಸೈಡಿಂದ ವರ್ಕ್ ಮಾಡಬೇಕು. ನಾವೇನು ಸಿಂಗಲ್ ಕ್ರೋಶ ಮಾಡಿದ್ದೀವಲ್ಲ, ಅಷ್ಟು ಸಿಂಗಲ್ ಕ್ರೋಶದೊಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು 10 ಚೈನ್ ಇದೆಯಲ್ಲ, 10 ಚೈನಲ್ಲೂ ಕೂಡ ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು. ನೀವು ಇಲ್ಲಿ 10 ಚೈನ್ ಒಳಗಡೆ 10 ಸಿಂಗಲ್ ಕ್ರೋಶ ಬರೋಲ್ಲ, ಜಾಸ್ತಿ ಬರುತ್ತೆ. ಅದೆಷ್ಟು ಬರುತ್ತೋ ಅಷ್ಟನ್ನು ಕೂಡ ಟೈಟಾಗಿ ಬರೋ ರೀತಿ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ನಾವು 10 ಚೈನ್ ಹಾಕಿದ್ದೀವಿ ಅಂತ 10ನೇ ಸಿಂಗಲ್ ಕ್ರೋಶ ಮಾಡೋಂಗಿಲ್ಲ, ಇಲ್ಲಿ ಜಾಸ್ತಿ ಬರುತ್ತೆ. ಅದೆಷ್ಟು ಬರುತ್ತೋ ಅಷ್ಟು, ಇಷ್ಟು ಅಂತಿಲ್ಲ, ಒಟ್ಟು ಅದು ಟೈಟಾಗಿ ಕುತ್ಕೋಬೇಕು. ಅಷ್ಟು ಸಿಂಗಲ್ ಕ್ರೋಶ ಮಾಡಿ ನಾವು ಲಾಸ್ಟ್ ಪೆಟಲಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡಿದ್ದೀವಲ್ಲ, ಅಲ್ಲಿಗೊಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಈಗ ಆ ಲಾಸ್ಟ್ ಪೆಟಲ್ದು ಇದೆಯಲ್ಲ, ಅದನ್ನು ಒಂದು ಸ್ವಲ್ಪ ಹಿಂಗೆ ಇಳಿದು ಎಳ್ಕೊಂಡು ಅದರೊಳಗಡೆ ಸಿಂಗಲ್ ಕ್ರೋಶ ಮಾಡ್ತಾ ಹೋಗಿ. ನೋಡಿ ಲೆಫ್ಟ್ ಹ್ಯಾಂಡಲ್ಲಿ ಒಂದು ಸ್ವಲ್ಪ ಒಂದು 4-5 ಸಿಂಗಲ್ ಕ್ರೋಶ ಹಾಕೋವರೆಗೂ ಹಿಂಗೆ ಇಟ್ಕೊಂಡ್ರೆ ಬರುತ್ತೆ, ಇಲ್ಲಾಂದರೆ ಅದೊಂದು ಸ್ವಲ್ಪ ಹಂಗೆ ಸುತ್ತಕೊಳ್ಳುತ್ತೆ. ಆ 8 ಚೈನ್ ಒಳಗಡೆ ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು. ಅದರಲ್ಲೂ ಕೂಡ 8 ಸಿಂಗಲ್ ಕ್ರೋಶ ಅಂತ ಏನಿಲ್ಲ, ಅದು ಎಷ್ಟು ಫಿಲ್ ಆಗುತ್ತೋ ಅಷ್ಟು ಸಿಂಗಲ್ ಕ್ರೋಶ ಮಾಡಿ, ಟೈಟಾಗಿ ಕುತ್ಕೊಳ್ಳೋಂಗೆ ಒಂದ್ರ ಪಕ್ಕ ಒಂದು ಕ್ಲೀನಾಗಿ ನೀಟಾಗಿ ಬರಬೇಕು ಸಿಂಗಲ್ ಕ್ರೋಶ. ಆ ರೀತಿ ಅದೆಷ್ಟು ಹಿಡಿಯುತ್ತೋ ಅಷ್ಟು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. 8 ಚೈನಿಗೆ 8 ಸಿಂಗಲ್ ಕ್ರೋಶ ಬೇಕು ಅಂತಿಲ್ಲ. ನೋಡಿ
10 ಹಿಡಿಯುತ್ತೆ, 11 ಹಿಡಿಯುತ್ತೆ. ಅಷ್ಟನ್ನು ಸಿಂಗಲ್ ಕ್ರೋಶ ಮಾಡಿಕೊಂಡು ಆ ಚೈನಿಂದ ಕೆಳಗಡೆ ಸಿಂಗಲ್ ಕ್ರೋಶ ಇದೆಯಲ್ಲ ಅದರೊಳಗಡೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಮತ್ತೊಮ್ಮೆ ಕಂಪ್ಲೀಟಾಗಿ ಸಿಂಗಲ್ ಕ್ರೋಶನೇ ಇದು ಸೆಕೆಂಡ್ ಸ್ಟೆಪ್ಪು. ಈಗ ಎರಡನೇದು 8 ಚೈನ್ ಹಾಕಿದ್ವಲ್ಲ ಅದನ್ನು ಎರಡನೇದು ಸ್ವಲ್ಪ ಲೆಫ್ಟ್ ಹ್ಯಾಂಡಲ್ಲಿ ಬೆರಳಲ್ಲಿ ಇಟ್ಕೊಂಡ್ರೆ ಬರುತ್ತೆ, ಇಲ್ಲಿ ಬೆಂಡಾಗಿರುತ್ತದು. ಅದರಲ್ಲಿ ಈಗ ಕಂಟಿನ್ಯೂ ಮಾಡೋಣ ಸಿಂಗಲ್ ಕ್ರೋಶ. ಸೆಕೆಂಡು ಪೆಟಲಲ್ಲಿ ನಾವು ಸಿಂಗಲ್ ಕ್ರೋಶ ಮಾಡಬೇಕಾದ್ರೆ 2 ಆಯಿತು ನೋಡಿ. 3 4 5 ಹಾಕ್ಕೊಂಡಿದ್ದೀನಿ. 5 ಹಾಕ್ಕೊಂಡು ಈಗ ಒಂದು ಸ್ವಲ್ಪ ದಾರ ಮೇಲೆ ಮಾಡ್ಕೊಳ್ಳಿ. 5 ಚೈನ್ ಹಾಕ್ಕೊಂಡಿದ್ದೀನಿ, 5 ಸಿಂಗಲ್ ಕ್ರೋಶ ಮಾಡಿಕೊಂಡು ಒಂದು ಸ್ವಲ್ಪ ದಾರ ಮೇಲೆ ಮಾಡ್ಕೊಳ್ಳಿ. ದಾರ ಮೇಲೆ ಮಾಡಿಕೊಂಡು ಒಂದು ಬೀಡ್ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿದೆ, ಹಾಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಅಲ್ಲಿಗೆ 6 ಸಿಂಗಲ್ ಕ್ರೋಶ ಆಯಿತು ಬೀಡ್ ಹಾಕಿದ್ದು ಸೇರಿ. ಮತ್ತು ಈ ಕಡೆನೂ ಅಷ್ಟೇ ಮಾಡಿದರೆ ಕರೆಕ್ಟಾಗಿ ಆ ಬೀಡು ಸೆಂಟ್ರಿಗೆ ಬರುತ್ತೆ, ಮೇಲ್ಭಾಗ ಕ್ಲೀನಾಗಿ ಕುತ್ಕೊಳ್ಳುತ್ತೆ. ಈಗ ಈ ಕಡೆ 6 ಸಿಂಗಲ್ ಕ್ರೋಶ ಆಯಿತು, ಆ ಕಡೆನೂ 6 ಸಿಂಗಲ್ ಕ್ರೋಶ ಮಾಡಿದರೆ ಕರೆಕ್ಟಾಗಿ ಸೆಂಟ್ರಿಗೆ ಬರುತ್ತದೆ ಬೀಡು. ಸೆಕೆಂಡ್ ಪೆಟಲಲ್ಲಿ ಮತ್ತು ಥರ್ಡ್ ಪೆಟಲಲ್ಲಿ ಮಾತ್ರ ಸಿಂಗಲ್ ಕ್ರೋಶ ಕೌಂಟ್ ಮಾಡಾಕ್ಕೊಳ್ಳಿ. ನೋಡಿ, ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಮತ್ತೊಮ್ಮೆ ಚೈನ್ ಕೆಳಗಡೆ ಸಿಂಗಲ್ ಕ್ರೋಶ ಇರುತ್ತಲ್ಲ ಅದರೊಳಗಡೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ನೋಡಿ, ನೆಕ್ಸ್ಟ್ ಪೆಟಲಲ್ಲೂ ಕೂಡ ಸಿಂಗಲ್ ಕ್ರೋಶ ಮಾಡ್ತಾ ಹೋಗೋಣ. 1 2 3 4 5 ಸಿಂಗಲ್ ಕ್ರೋಶ ಆದಮೇಲೆ ಸ್ವಲ್ಪ ದಾರ ಮೇಲೆ ಮಾಡಿಕೊಂಡು ಒಂದು ಬೀಡ್ ಹಾಕ್ಕೊಳ್ಳಿ. ಬೀಡನ್ನ ಲಾಕ್ ಮಾಡಿದೆ, ಹಾಗೆ ಮತ್ತೊಮ್ಮೆ ಸಿಂಗಲ್ ಕ್ರೋಶ ಮಾಡಿ. ಮತ್ತು ಈಗ ಕಂಪ್ಲೀಟ್ ಆಗೋವರೆಗೂ ಸಿಂಗಲ್ ಕ್ರೋಶ ಮಾಡಿ ಫಿನಿಷ್ ಮಾಡಬೇಕು. ಕರೆಕ್ಟಾಗಿ ಸೆಂಟ್ರಿಗೆ ಬಂದರೆ ಬೀಡು ಸಾಕು, ಇಷ್ಟೇ ಬೇಕು ಅಂತ ಇಲ್ಲ. ಅದಕ್ಕೆ ಟೈಟಾಗಿ ಕುತ್ಕೋಬೇಕು. ಅದು ಸಿಂಗಲ್ ಕ್ರೋಶ ಮಾಡಿದರೆ 8 ಚೈನು ಸ್ಟಿಫಾಗಿ ಕುತ್ಕೊಂಡ್ರೆ ನೀಟಾಗಿ ಕಾಣುತ್ತೆ, ಹಾಗಾಗಿ ಟೈಟಾಗಿ ಹಾಕಿ. ನೋಡಿ, ಈಗ ಸಿಂಗಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ ಆ 8 ಚೈನ್ನ ಕೆಳಭಾಗದಲ್ಲಿ ಒಂದು ಸಿಂಗಲ್ ಕ್ರೋಶ ಇರುತ್ತಲ್ಲ ನೋಡಿ ತೋರಿಸ್ತಾ ಇದ್ದೀನಿ. 8 ಚೈನ್ನ ಕೆಳಭಾಗದಲ್ಲಿ ಒಂದು ಸಿಂಗಲ್ ಕ್ರೋಶ ಇರುತ್ತಲ್ಲ ಅಲ್ಲಿಗೆ ಮತ್ತೆ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ನೆಕ್ಸ್ಟ್ ಪೆಟಲ್ಗೆ ಹೋಗೋದಕ್ಕಿಂತ ಮುಂಚೆ ಆ ರೀತಿ ಮಾಡಿಕೊಂಡು ನೆಕ್ಸ್ಟ್ ಪೆಟಲ್ನ ಕಂಟಿನ್ಯೂ ಮಾಡಬೇಕು. ಈಗ ಈ ಲಾಸ್ಟ್ ಪೆಟಲ್ಗೆ ನಾವು ಬೀಡ್ ಹಾಕೋದು ಬೇಡ, ಅದೆಷ್ಟು ಹಿಡಿಯುತ್ತೋ ಸಿಂಗಲ್ ಕ್ರೋಶ ಅಷ್ಟನ್ನು ಹಾಕಿ ಫಿಲ್ ಮಾಡ್ಕೊಳ್ಳೋಣ. ಸ್ವಲ್ಪ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಳ್ಳಿ, ಒಂದು 3-4 ಸಿಂಗಲ್ ಕ್ರೋಶ ಹಾಕೋವರೆಗೂ, ಆಮೇಲೆ ಅದು ಸರಿ ಹೋಗುತ್ತೆ. ಲಾಸ್ಟ್ ಪೆಟಲ್ ಕಂಪ್ಲೀಟ್ ಆಗೋವರೆಗೂ ಸಿಂಗಲ್ ಕ್ರೋಶ ಮಾಡಿ. ಕಂಪ್ಲೀಟಾಗಿ ಸೆಕೆಂಡ್ ಸ್ಟೆಪ್ಪು ಬರೀ ಸಿಂಗಲ್ ಕ್ರೋಶದಲ್ಲೇ ಡಿಸೈನ್ ಮಾಡಬೇಕು. ಇದರಲ್ಲಿ ಕನ್ಫ್ಯೂಸ್ ಆಗೋಂಥದ್ದು ಏನೂ ಇಲ್ಲ, ತುಂಬ ಈಸಿ ಇದೆ ವೀಕ್ಷಕರೇ. ನೋಡಿ, ಒಂದು ಸಲ ಎಲ್ಲ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ನೋಡಿ, ಅರ್ಥ ಆಗುತ್ತೆ. ತುಂಬ ಈಸಿಯಾದ ಮೆಥಡ್. ಅರ್ಥ ಆಗಿಲ್ಲ ಅಂತ ಹೇಳಿದ್ದಕ್ಕೆ ಮತ್ತೆ ನಾನು ವಿಡಿಯೋ ಮಾಡಿದ್ದೀನಿ ಇದನ್ನು. ಸೊ ಹಂಗಾಗಿ ನೋಡಿ, ಈಗ ಆ ಪೆಟಲ್ ಕಂಪ್ಲೀಟ್ ಆದಮೇಲೆ ಕೆಳಗೆ ಮತ್ತೆ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಫಿನಿಷ್ ಮಾಡ್ಕೊಳ್ಳೋಣ. ಈಗ ಮತ್ತೆ 10 ಚೈನ್ ಇದೆಯಲ್ಲ, 10 ಚೈನ್ ಒಳಗಡೆನೂ ಕೂಡ ಸಿಂಗಲ್ ಕ್ರೋಶ ಮಾಡೋಣ. ಪ್ರತಿಯೊಂದು ಪೆಟಲ್ಲು ಕಂಪ್ಲೀಟ್ ಆಗಿದ ಮೇಲೆ ಸಿಂಗಲ್ ಕ್ರೋಶ ಆದಮೇಲೆ ನೀವು
8 ಚೈನ್ ಇರುತ್ತಲ್ಲ, 8 ಚೈನ್ನ ಕೆಳಭಾಗದಲ್ಲಿ ಒಂದು ಸಿಂಗಲ್ ಕ್ರೋಶ ಇರುತ್ತೆ ಬೇಸ್ ಲೈನಲ್ಲಿ, ಅಲ್ಲಿಗೂ ಕೂಡ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡೆ ನೆಕ್ಸ್ಟ್ ಸ್ಟೆಪ್ಪಿಗೆ ನೀವು ನೆಕ್ಸ್ಟ್ ಪೆಟಲ್ಗೆ ಸಿಂಗಲ್ ಕ್ರೋಶ ಮಾಡಬೇಕು. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ ವೀಕ್ಷಕರೇ. ತುಂಬ ಚೆನ್ನಾಗಿರುತ್ತೆ, ಒಂಥರ ಡಿಫ್ರೆಂಟ್ ಆದ ಡಿಸೈನು, ಯುನಿಕ್ ಆದಂತಹ ಡಿಸೈನು. ಒಂದೇ ಥರ ಆರ್ಚು ಹಾಕಿ ಬೇಜಾರಾಗಿರುತ್ತಲ್ಲ ಹಾಗೆ. ನಿಮಗೇನಾದರೂ ಇದು ತಿಕ್ನೆಸ್ಸು ಜಾಸ್ತಿ ಬೇಕು ಅಂದರೆ ಈ ಪೆಟಲ್ ತಿಕ್ನೆಸ್ಸು ನೀವು 6 ಎಳೆ ಬದಲಿಗೆ 7 ಎಳೆ ದಾರ ತೊಗೊಳ್ಳಿ, ಒಂದು 7 ಸ್ಟ್ರ್ಯಾಂಡ್ಸ್ ಥ್ರೆಡ್ ತೊಗೊಳ್ಳಿ. ಹಾಗಾದರೆ ನಿಮ್ಗೊಂದು ಸ್ವಲ್ಪ ಇನ್ನೂ ದಪ್ಪ ಬರುತ್ತೆ. ನಾನು ಅದನ್ನು 7 ಎಳೆ ದಾರ ತೊಗೊಂಡು ಹಾಕಿರೋದನ್ನು ತೋರಿಸ್ತೀನಿ ನಿಮಗೆ ಲಾಸ್ಟಿಗೆ. ಇದನ್ನು ಹಾಕಿ ನಿಮಗೆ ಸ್ಯಾಂಪಲ್ಗೆ ಇದನ್ನು ತೋರಿಸಿದ್ರು ಕೂಡ ನಾನು 7 ಎಳೆ ದಾರದಲ್ಲಿ ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ ನಿಮಗೆ. ನಿಮ್ಗೆ ಯಾವುದು ಆಪ್ಷನ್ ಬೇಕೋ ಅದನ್ನು ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟೇ ತಿಕ್ನೆಸ್ ಇರಲಿ ಅಂದರೆ 6 ಎಳೆ ದಾರ ತೊಗೊಳ್ಳಿ, ಇಲ್ಲೊಂದು ಸ್ವಲ್ಪ ದಪ್ಪ ಬರಲಿ ಅಂದರೆ ತಿಕ್ಕಾಗಿರಲಿ ಅಂದರೆ ಇನ್ನೊಂದು ಎಳೆ ಎಕ್ಸ್ಟ್ರಾ ತೊಗೊಳ್ಳಿ. ನೋಡಿ ಈ ರೀತಿ ಬರುತ್ತೆ. ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಈಗ. ನೋಡಿ ಈ ರೀತಿ ಬರುತ್ತೆ, ಚೆನ್ನಾಗಿರುತ್ತೆ, ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಈಗ ನಾವು ಲಾಸ್ಟ್ ಪೆಟಲ್ಗೆ ನಾವು ಇದು ಉಲ್ಟಾ ತೋರಿಸಿ, ಇದು ಸೀದಾ. ನಾವು ಉಲ್ಟಾ ಹಾಕ್ಕೊಬಂದಿರ್ತೀವಲ್ಲ ಅದೇ ಸೀದಾ ಆಗುತ್ತೆ. ಈಗ ಲಾಸ್ಟ್ ಪೆಟಲ್ಗೆ ನಾವು ಬೀಡ್ ಹಾಕಿರಲ್ವಲ್ಲ, ಆ ಬೀಡನ್ನು ಈಗ ನಾವು ಕೈಯಲ್ಲಿ ಸ್ಟಿಚ್ ಮಾಡಬೇಕು. ನೀಡಲ್ಗೆ ಸೇಮ್ ಕಲರ್ ಥ್ರೆಡ್ ತೊಗೊಳ್ಳಿ, ನೀವು ಸಿಲ್ಕ್ ಥ್ರೆಡ್ ದಾರ ತೊಗೊಳ್ಳಿ, ಇಲ್ಲ ಕಾಟನ್ ಥ್ರೆಡ್ ಸೇಮ್ ಕಲರ್ ಇದ್ದರೆ ಕಾಟನ್ ಥ್ರೆಡ್ ದಾರ ತೊಗೊಳ್ಳಿ. ನಾನಿಲ್ಲಿ ಸಿಲ್ಕ್ ಥ್ರೆಡ್ಡೇ ತೊಗೊಂಡಿದ್ದೀನಿ. ಅದ್ರ ಹಿಂಭಾಗದಿಂದ ನೀಡಲ್ ಹಾಕಿ ದಾರನ ಒಂದು ಹೊರಗಡೆ ಅದಕ್ಕೊಂದು ಬೀಡ್ ಹಾಕ್ಕೊಳ್ಳಿ. ನೋಡಿ ನಾನೀಗ ದಾರ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಲಾಕ್ ಮಾಡ್ಕೊಳ್ಳಿ. ಬೀಡು ಟೈಟಾಗಿ ಸೆಂಟ್ರಿಗೆ ಕುತ್ಕೊಳ್ಳುತ್ತೆ, 2 ಪೆಟಲ್ನ ಸೆಂಟ್ರಿಗೆ ಎಕ್ಸಾಕ್ಟಾಗಿ ಕುತ್ಕೊಳ್ಳುತ್ತೆ. ನೋಡಿ ಈ ರೀತಿ ಕುತ್ಕೊಳ್ಳುತ್ತೆ. ಮತ್ತೆ ಇನ್ನೊಮ್ಮೆ ಲಾಕ್ ಮಾಡ್ಕೊಳ್ಳಿ. ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿ ಮತ್ತೊಮ್ಮೆ ಲಾಕ್ ಮಾಡಿಕೊಂಡು ಸ್ವಲ್ಪ ಗಮ್ ಹಾಕ್ಕೊಳ್ಳಿ. ಗಮ್ ಹಾಕಿ ಅದನ್ನು ಹಂಗೆ ದಾರನ ಪ್ರೆಸ್ ಮಾಡಿದರೆ ಅದು ಬಿಚ್ಕೊಳ್ಳಲ್ಲ, ಅಂಟ್ಕೊಳ್ತಂಗೆ. ಸಿಲ್ಕ್ ಥ್ರೆಡ್ ಆಗಿರೋದ್ರಿಂದ. ನೀವು ಕಾಟನ್ ಥ್ರೆಡ್ ಆದರೆ ಹಂಗೆ ನಾಟ್ ಹಾಕಿ ಬಿಟ್ಟರೆ ಕುತ್ಕೊಳ್ಳುತ್ತೆ. ಇದು ಸಿಲ್ಕ್ ಥ್ರೆಡ್ ಆಗಿರೋದ್ರಿಂದ ಈ ರೀತಿ ಮಾಡಿ ನೀವು ಅಲ್ಲಿ 2 ಬೀಡನ್ನ ಕನೆಕ್ಟ್ ಮಾಡಿದ ಕೂಡಲೇ ಆಟೋಮೆಟಿಕ್ಕಾಗಿ ಮೇಲೆ 10 ಚೈನ್ ಇದೆಯಲ್ಲ ಅದು ಈ ರೀತಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ನಾನು ಈ ಡಿಸೈನ್ಗೆ 7 ಎಳೆ ದಾರ ತೊಗೊಂಡು ಹಾಕಿದ್ದೀನಿ. ನೋಡಿ ನಿಮ್ಗೆ ಇಷ್ಟ ಆದರೆ 7 ಎಳೆ ದಾರದಲ್ಲೇ ಹಾಕಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ ವೀಕ್ಷಕರೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.